ಯಮ್ಮ, ಏನಮ್ಮ ಇದು? ಯಾರು ನಮಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಎಲ್ಲರೂ ಆ ಮಲ್ಲಿನೇ ಮಾತಾಡ್ತಾರೆ ಬಂದೆಡ್ಕೆನೆ. ನಾವು ಎಲ್ಲರೂ ನನ್ನೇ ಮಾತಾಡ್ತಾರೆ, ನಮ್ಮನ್ನೇ ಮಾತಾಡ್ತಾರೆ, ನನ್ನ ನೀನು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆ ಮಲ್ಲಿನೇನೆ ಎಷ್ಟು ಮೆರಿತಾ ಇದ್ದಾಳೆ ನೋಡ್ದ ನಮ್ಮ ಎದುರಿಗೇನೆ. ಇರ್ಲಿ ಬಿಡಮ್ಮ, ಏನು ಅಂದ್ರೆ ನಾವೊಂದು ತಪ್ಪು ಮಾಡಿದೀವಲ್ಲ, ಲಕ್ಷ್ಮಿ ಕೊಟ್ಟು ಜಗಳ ಮಾಡಿ ಈ ನೇತ್ರಿನ ಮತ್ತೆ ಹುಲಿಯಜ್ಜನ್ನ ಬಿಡ್ಸಾದ ಒಂದ್ ಸ್ವಲ್ಪ ತಡಾಗ ಮಾಡ್ಬಿಟ್ವಲ್ಲ, ಅದಕ್ಕೆ ಸಿಟ್ಟೈತಿ ನಮ್ಮ ಮ್ಯಾಲೆ, ನಮ್ಮ ಅಣ್ಣಗೂ ನಮ್ಮ ಮತ್ತಿಗೆಗೂ. ಅದಕ್ಕೇನೆ ಹಂಗ್ ಮಾತಾಡಿರ ಅಷ್ಟೇನೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ, ಅವರೆಲ್ಲ ಸರಿ ಆಗ್ತಾರೆ, ಸುಮ್ಮನಿರು. ಬಾ ನಾವು ಹೊರಕ್ ಹೋಗೋಣ. ಅವರೆಲ್ಲ ನಾವು ಉಮ್ತಾರಂತಿ, ನಾವು ಅವ್ರ ಮಕ ನೋಡ್ಕೊಂಡು ಏನ್ ನಿಂತ್ಕೊಂಬದಿಲ್ಲಿ. ಹೊರಕ್ ಹೋಗಿ ಅಲ್ಲಿ ಏನಾದ್ರೂ ಕುತ್ಕೊಂಡು ಮಾತಾಡೋಣ ಬಾ, ಅಲ್ಲೆಲ್ಲ ಮಾರದ್ ನೆಳ್ಳಾಗಿ. ಇರಮ್ಮ, ನೇತ್ರ ಬತ್ತಾಳೆ, ನೇತ್ರನ್ ಮಾತಾಡ್ಸ್ಕೊಂಡು ಏನು ಎತ್ತ ಅಂತ ಹೇಳಿ ವಿಚಾರಿಸ್ಕೊಂಡು ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಹೋಗೋಣ. ಇರು ನೇತ್ರ, ಈಗ ಇನ್ನೇನ್ ನೀರೈಕೆ ಹೋಗ್ಯವಳಂತೆ, ಬತ್ತಾಳಿವಾಗ. ರಾಣಿ, ನೇತ್ರ ಬಂದ್ಲು. ನೇತ್ರ ನೋಡಲಿ. ನೇತ್ರಮ್ಮ, ನೀರೈಕೆ ಬಂದೇನಮ್ಮ? ಅಯ್ಯಯ್ಯೋ, ಇಷ್ಟು ಸ್ವರ್ಗೋಗಿದೆಯಾ ತಾಯಿ ನೀನು ಜೈಲ್ಗೆ ಹೋಗಿ. ಅಯ್ಯೋ, ನಿನ್ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ನಿಮ್ಮ ಅಣ್ಣಗಾಗ್ಲಿ ನಿಮ್ಮ ಅತ್ತಿಗೆಗಾಗ್ಲಿ. ನಾ ಬಂದ ಮೇಲೆ ಬಿಡಿಸ್ಕೊಂಬಂದೇವ್ರೆ ನಿಮ್ಮ ಅಪ್ಪಯ್ಯನು ಅಮ್ಮಯ್ಯನು. ಅವಾಗ್ಲೇ ಹೇಳಿದ್ರೆ ನಿಮ್ಮ ಅಮ್ಮಯ್ಯ ನನ್ನೇ ಬೈದ್ಲು ನೋಡಮ್ಮ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತಾನೆ. ನೇತ್ರ, ನಾವಿಬ್ರು ಬಂದ್ಮೇಲೆ ನೇತ್ರ ಇನ್ನ ಬಂದಿಲ್ವೇ ಅಂದ್ರೆ ಅವಳ್ಯಾಕೆ ಬತ್ತಾಳೆ ಅಂತ ಅಲ್ಕ ಕೆಲಸ ಮಾಡಿರಾಳು ಅಂತಾನ ಹೇಳ್ತಾ ಇದ್ಲು ಆ ಮಲ್ಲಿ ಅಂಬಳು. ನೋಡ್ದ ನಿನ್ ಬಗ್ಗೆ ಹೆಂಗ್ ಮಾತಾಡ್ತಾಳೆ ಅವಳು. ಹೋಗಿ ಹೋಗಿ ಅಂತಳ್ಳು ಮದ್ವೆ ಆಗ್ಯವನಲ್ಲ ನಿಮ್ಮ ಅಣ್ಣಯ್ಯ. ಕಣಮ್ ನೇತ್ರಮ್ಮ, ನೀನು ಅಲ್ಲೇ ಕೊಳಿಬೇಕಾಗಿತ್ತಂತೆ ಸಾಯತಕ ನಾನು. ಯಾಕಾದ್ರೂ ಬಿಡಿಸ್ಕೊಂಬಂದ್ರೋ ಏನೋ, ಅಲಸ್ಮಕ್ಕ ಯಾಕಾದ್ರೂ ಒಪ್ಕೊಂಡ್ಲೋ ಏನೋ ಅಂತ ಹೇಳಿ ಬೈಕೆಂತಿದ್ಲು. ಬಿಡಿಸ್ಬಾರ್ದಾಗಿತ್ತು ಆ ನೇತ್ರಿನು ಆ ಅಜ್ಜನು, ಅಲ್ಲೇ ಇರ್ಬೇಕಾಗಿತ್ತು ಅಂತಾನ. ನೇತ್ರ, ನೇತ್ರ, ಯಾಕೆ ನೇತ್ರ ಏನು ಮಾತಾಡ್ತಾ ಇಲ್ಲ? ನಾವ್ ಇಷ್ಟೊಂದು ಮಾತಾಡ್ತಾ ಇದೀವಿ ನಾನು ಅಮ್ಮನೂ, ನೀನ್ ಸುಮ್ನೆ ಇದೆಯಲ್ಲ. ರಾಣಿ ಅತ್ತೆ, ನನಗಿವಾಗ ಏನ್ ಮಾತಾಡ್ಬೇಕು ಅಂತಾನು ಏನು ಗೊತ್ತಾಗ್ತಾ ಇಲ್ಲ. ನನಗೆ ಯಾರ ಕುಟುಂಬ ಮಾತಾಡ್ಬೇಕು ಅನ್ನಿಸ್ತಾ ಇಲ್ಲ. ನೀವೊಂದ್ ಸ್ವಲ್ಪ ಸುಮ್ನೆ ಇರ್ತೀರಾ? ಏನು ಹೇಳಕ್ ಹೋಗ್ಬೇಡ್ರಿ ಯಾರ ಬಗ್ಗೆನು. ನನ್ಗೆ ಯಾಕ ತುಂಬಾ ಬೇಜಾರಾಗೈತಿ. ಈಗೇನು ನಾನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಅಯ್ಯೋ ನೇತ್ರಮ್ಮ, ಹಿಂಗಂದ್ರೆ ಹೆಂಗೆ? ಅಲ್ಲ, ಅದನ್ನೇ ನೆನೆಸ್ಕೊಂಡು ಕೊರಗಿರಿ ಆಗುತ್ತೇನಮ್ಮ? ಜೈಲಿಗೆ ಹೋಗಿ ಬಂದಿರೋದ್ನೇ ನೆನೆಸ್ಕೊಂಡು ಕೊರಗಕ್ಕಾಗುತ್ತೆ? ಹಂಗೆಲ್ಲ ನಾ ಏನು ಮನಸ್ಸನ್ನ ಇಕ್ಕೆಮಕ್ ಹೋಗ್ಬೇಡ. ಅದನ್ನೆಲ್ಲ ಮರ್ತು ಮೊದ್ಲಿನ ತರ ನೀನು ಖುಷಿ ಖುಷಿಯಾಗಿರ್ಬೇಕು. ನೀನು ಈ ಮನೆ ಮಗಳು, ನಗನಾಗ್ತಾ ಇರ್ಬೇಕು ನೀನು. ನೀನೇನಾದ್ರೂ ಹಿಂಗಿದ್ರೆ ಅಷ್ಟೇ, ನಿಮ್ಮ ಅಮ್ಮಯ್ಯನು ನಿಮ್ಮ ಅಪ್ಪಯ್ಯನು ಎಲ್ಲಾರು ಅವಳ ಮಾತಿಗೆ ಮರಳಾಗ್ಬಿಟ್ಟು ಅವಳನ್ನ ಮನೆ ಯಜಮಾನಿ ಮಾಡ್ತಾರೆ. ಅವಾಗ ನನಗೂ ನಿನ್ಗೂ ಇಲ್ಲಿ ಜಾಗನೇ ಇಲ್ದಂಗೆ ಆಗುತ್ತೆ ತವ್ರ ಮನೆಗೆ. ಯೋಚನೆ ಮಾಡು. ಜೈಲಿಗೆ ಹೋಗಿ ಬಂದಿರೋದ ಮರ್ತು ಬಿಡು. ಮರ್ತು ಮೊದ್ಲಿನಂಗೆ ಇರು, ಮೊದ್ಲಿನ ನೇತ್ರನಾಗಿರ್ಬೇಕು ನೀನು. ಹಿಂಗೆ ಮಕ ಜೋಲ್ ಬಿಡ್ಕೊಂಡಿರ್ಬೇಡ. ಅಯ್ಯೋ ಅತ್ತೆ, ನಾನಿನ್ನ ಇವತ್ತಿನ ಬಂದಿದ್ದೀನಿ. ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ, ನನಗೆ ತಲೆ ಕೆಟ್ಟೋದಂಗೆ ಆಗ್ತೈತೆ. ನನಗೊಂದ್ ಸ್ವಲ್ಪ ಸುಧಾರಿಸ್ಕೊಂಬಕ್ ಒಂದ್ ಸ್ವಲ್ಪ ಅವಕಾಶನಾದ್ರೂ ಕೊಡ್ರಿ. ಸುಮ್ಮನೆ ಯಾಕೆ ಒಂದೇ ಸಮಕ್ಕೆ ತಲೆ ತಿಂತೀರಾ ಅದು ಇದು ಹೇಳಿ. ಏ ಜಯಮ್ಮ, ಯಾಕೆ ಹಿಂಗ್ ತಲೆ ತಿಂತಾ ಇದೆಯಲ್ಲ ಒಂದೇ ಸಮಕ್ಕೆ ಅದು ಇದು ಹೇಳಿ. ನೀರೈಕೆ ಬಂದು ಸಮಾಧಾನ ಮಾಡ್ಕೊಂಡು ಒಂದ್ ಸ್ವಲ್ಪ ಕುತ್ಕೊಂಡಿರಕ್ಕೂ ಬಿಡ್ತಿಲ್ವಲ್ಲ, ಹೆಂಗ್ ಮಾತಾಡ್ತಾ ಇದೀರಾ ಇಬ್ರು ತಾಯಿ ಮಗಳು? ಹೊರಕ್ ಹೋಗ್ರಿ ನೀವು. ಅಯ್ಯ ಒಂದೇ ಸಮಕ್ಕೆ ವಟ ವಟ ಅಂತಿರ್ತೀರಾ ನೀವು. ಅಯ್ಯೋ ಅತ್ತಿಗೆ, ನಾವು ಸಮಾಧಾನ ಮಾಡ್ತಿದ್ವಿ ನೇತ್ರಿಗೆ. ಹಳೆದೆಲ್ಲ ಮರ್ತು ಸಂತೋಷವಾಗಿರಮ್ಮ ಅಂತ ಹೇಳ್ತಿದ್ದೆ ಅತ್ತಿಗೆ. ನೇತ್ರ ಬೇಜಾರು ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳಿಗೆ ಸಮಾಧಾನ ಮಾಡ್ತಿದ್ವಿ ಅಷ್ಟೇನೆ. ನೀವೇನು ಸಮಾಧಾನ ಮಾಡೋದ್ ಬೇಡ, ಬಾಯಿ ಮುಚ್ಕೊಂಡು ತೆಪ್ಪಗಿದೆ ಅಷ್ಟೇ ಸಾಕು. ನೀರೈಕೆ ಮುಂದೆಳೆ ನಿಮ್ದೇಗಿ ಒಂದ್ ಸ್ವಲ್ಪ ಹೊತ್ತು ಕುಕ್ಕಂಬ್ಲಿ. ಕುಕ್ಕೊಂಡು ಊಟ ಮಾಡ್ಲಿ ಅಂತ ಹೇಳಿ ನಾನ್ ಅಂದ್ಕೊಂಡ್ರೆ ನೀವು ಅದು ಇದು ಹೇಳ್ತಾ ಇದ್ರ ಅಲ್ಲಿ ಬತ್ತಿದಂಗೇನಿ. ಹೊರಕ್ ಹೋಗ್ರಿ ನೀವಿಬ್ರು. ಯಮ್ಮ ನಡಿಯಮ್ಮ, ಇಲ್ಲೇ ಇದ್ರೆ ಅಷ್ಟೇನೆ. ಇನ್ನ ಸರಿಯಾಗಿ ಬೈತೈತಿ ಅತ್ತಿ, ನಡಿ ನಾವು ಹೊರಕ್ ಹೋಗೋಣ. ಸರಿ ಬಾರಮ್ಮ. ನಮ್ಮತ್ತಿಗೆಗೆ ನಮ್ಗಿಂತನ ಆಗ ಮನೆ ಕೆಲಸದಾಳು, ಮತ್ತೆ ಆಗ ಅವಳ ಇದ್ದಾಳಲ್ಲ ಮಲ್ಲಿ ಊರ್ಗುಲ್ಲಿ, ಅವಳೆ ಹೆಚ್ಚಾಗ್ಯವ್ರೆ ಅನ್ಸುತ್ತೆ ಇವಾಗ. ಬಾ ಹೋಗೋಣ ಹೊರಕ್ಕೆ, ಏನ್ ಮಾಡೋದು. ನೇತ್ರಮ್ಮ, ನೀರೈಕೆ ಬಂದ ನಡಿ. ಅವ್ರ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ, ಅವ್ರ ಹಂಗೇನೆ ಯಾವಾಗ್ಲೂ ವಟ ಅಂತಿರ್ತಾರೆ. ನಡಿ ಕುಕ್ಕ, ನಡಿ ಒಂದ್ ಸ್ವಲ್ಪ ಹೊತ್ತು ಕುಕ್ಕ. ಎಲ್ಲರೂ ಬಂದ್ಬಿಡ್ಲಿ. ಉಂಬನ ಒಂದೇ ಸಲ ಕರ್ಮೀನ್ ಸಾರು ಮಾಡ್ಯವಳಂತೆ ಅವಳು ಗುಲಾಬಿ. ಉಂಬನ ಕುಕ್ಕಂಡು. ಯಾಕಮ್ಮ ಬೇಜಾರ್ ಮಾಡ್ಕೊಂಡಿದ್ಯಾ ನೇತ್ರಮ್ಮ? ಇನ್ನೇನ್ ಮನೆಗ್ ಬಂದಿದ್ಯಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡ್ಬೇಡ. ಹಿಂಗ್ ಮಕ ಸಪ್ಪು ಮಾಡ್ಕೊಂಡಿದ್ರೆ ನನಗಂತೂ ನೀನ್ ನೋಡಕ್ಕಾಗಲ್ಲಮ್ಮ. ಸರಿ ಆಯ್ತು ಬಿಡಮ್ಮ, ಎಲ್ಲ ಮರಿತೀನಿ. ಮರಿಯಕ್ಕೂ ಒಂದ್ 2 ದಿವಸ ಹೋಗ್ಬೇಕು ಕಣಮ್ಮ. ಇಷ್ಟು ಜಲ್ದಿ ಎಲ್ಲ ಮರಿಯಕ್ಕಾಗುತ್ತಾ? ಇಷ್ಟು ದಿನ ಅಲ್ಲಿದ್ದ, ಅಲ್ಲಿ ಅನುಭವಿಸಿದ ಕಷ್ಟ ಹಿಂಸೆ ನಿನಗೇನ್ ಗೊತ್ತು? ನನಗೂ ತಾತಗೂ ಗೊತ್ತು. ಆತಮ್ಮ, ಇವಾಗ ಊಟ ಮಾಡಿ ಹೋಗಿ ರೂಮ್ನಾಗ ಹೋಗಿ ಮನಿಕೆ ಬೈಗ ಆಗತಕ್ಕನ ಎದ್ದಾಳ್ಬೇಡ. ಮನಿಕೆಂಡು ರಾತ್ರಿ ತೀರನ ಒಂದಿಷ್ಟು ಊಟ ಮಾಡಕ್ಕೆ ಎದ್ದಾಳುವಂತೆ. ಸರಿ ಅಮ್ಮ, ಜಲ್ದು ಊಟಕ್ಕೆ ಇಕ್ಕೆಂಬರಕ್ಕೆ ಹೇಳು. ಉಂಡು ಮನಿಕೆ ಬೇಕು ನಾನು. ತಾತ ಎಲ್ಲಿ?
ನಿಮ್ ತಾತ ನೀರೈಕೆ ಮಕ್ಕ ಹೋಗೈತೆ ಬರುತ್ತೆ. ಅಪ್ಪಯ್ಯ ನಿಮ್ಮ ಅಪ್ಪ ಇಲ್ಲೆಲ್ಲ ಹೊರ ಕುಕೊಂಡಿರ್ಬೇಕೇನೋ, ಬರುತ್ತೆ ನಿಮ್ಮ ಅಪ್ಪಯ್ಯನೂ. ಓ ಒಂದೇ ಸಾರಿ ಉಂಬನ್ ಸುಮ್ನಿರು. ಆಗ ಬಂತು ನೋಡು ನಿಮ್ಮ ಅಪ್ಪಯ್ಯ. ಬಾ, ಎಲ್ಲಿಗೆ ಹೋಗಿದ್ದೆ ನೀನು? ಅಲ್ಲ ಮಗಳು ಇವತ್ತಿನ ಬಂದೇವಳಲ್ಲ, ಅಲ್ಲಿ ಹೊರಕ್ಕೆ ಹೋಗಿ ಕುಕ್ಕೊಂಡಿದ್ಯಲ್ಲ, ಇಲ್ಲಿದ್ದು ಮಾತಾಡಿಸ್ಬಾ ಒಂದ್ ಸ್ವಲ್ಪನ, ಬೇಜಾರು ಮಾಡ್ಕೊಂಡಿದ್ದಾಳೆ. ಹೋಗು, ಮೊದ್ಲು ಅಡ್ಗೆ ಆಗಿದ್ರೆ ಉಂಬಕ್ಕಿಕ್ಕೆಂಬರೋಗು, ಉಂಬ್ಲಿ. ಉಂಡು ಒಂದ್ ಸ್ವಲ್ಪ ಹೊತ್ತು ಮನಿಕೆಂಬ್ಲಿ. ಇವತ್ತೆಲ್ಲ ಮನಿಕೆಂಡು ನಾಳಿಕೆ ಚೆನ್ನಾಗಿ ಆಗ್ತಾಳೆ ನೇತ್ರಮ್ಮ, ಏನು ಆಗಲ್ಲ. ನೇತ್ರಮ್ಮ ಸಮಾಧಾನ ಮಾಡ್ಕೆ. ಸರಿ ಸರಿ, ನಾನು ಹೋಗಿ ಆಗಿದ್ರೆ ತಾಂಬರ್ರಿ ಅಂತ ಹೇಳಿ ಬರ್ತೀನಿ ಆ ಗುಲಾಬಿಗೂ ಮಲ್ಲಿಗೂ. ನೀನ್ ಹಂಗೆ ಇಲ್ಲೇ ಇದ್ದು ಮಾತಾಡ್ಸ್ತಾ ಇರು, ಬರ್ತೀನಿ. ಏ ಮಲ್ಲಿ, ಗುಲಾಬಿ, ಏನೇ ಮಾಡ್ತಿದ್ದೀರಾ ಅಲ್ಲಿ ಅಡಿಗೆ ಮನೆಗೆ ಸೇರ್ಕೊಂಡು? ಆತೇನ್ರಿ ಆಗಿದ್ರೆ ತಾಂಬರ್ರಿ ಜಲ್ದು. ತಟ್ಟಿಕೆ ಮುದ್ದೆನು ಆಮೇಲೆ ಸಾರುನು ಬಿಡ್ಕೊಂಡು ತಾಂಬಂದ್ ಕೊಡ್ರಿ. ನೇತ್ರಮ್ಮ ನೀರೈಕೆ ಬಂದು ಕುಕ್ಕೊಂಡಿದ್ದಾಳ ಅಲ್ಲೇನೆ, ಉಂಡು ಮನಿ ಕೆಂಬ್ಲಿ ಅವಳು. ಏಟತ್ ಮಾಡ್ತೀರಾ? ತತ್ತರಿ ಜಲ್ದು. ಆಯ್ತತ್ತೆ, ಎಲ್ಲಾರ್ಗು ಇಕ್ಕೆ ಬಂದ್ ಕೊಡ್ತೀವಿ, ಕುತ್ಕೊಳ್ರಿ ಎಲ್ಲಾರು. ಒಂದೇ ಸಲ ಊಟ ಮಾಡಿವ್ರಂತೆ. ತಾತ ಬಂದ್ರ ನೀರೈಕೊಂಡು? ನಮ್ಮಪ್ಪಯ್ಯ ನೀರೈಕೊಂಡು ರೂಮ್ನಾಕೆ ಹೋಗಿರ್ತೀನಮ್ಮ, ನನಗೆ ಅಲ್ಲಿಗೆ ತಂದು ಕೊಡು ಅಂತ ಹೇಳೈತಿ. ಅಲ್ಲಿಗೆ ತಾಂಡ ಕೊಡಿವಂತೆ. ಈಗ ಮೊದ್ಲು ತಾಂಬ ಇಲ್ಲಿ ನಮ್ಮ ನೇತ್ರಮ್ಮ, ಮೊದ್ಲು ನೀನು ಅಲ್ಲೇ ಕುತ್ಕೊಂಡು ಮಾತಾಡ್ತಿರಲ್ಲ ನೀವಿಬ್ರು ಸೇರ್ಕೊಂಡು ಅಡಿಗೆ ಮನೆಗೆ. ತಾಂಬಂದ್ ಕೊಡು ಜಲ್ದು. ಆಯ್ತತ್ತೆ, ತಗೊಂಬತ್ತಾ ಇದೀನಿ, ಕುಕ್ಕಳ್ರಿ ಎಲ್ಲಾರು. ಇಕ್ತೀನಿ. ನೇತ್ರಮ್ಮ ಕೆಳ ಕುಕ್ಕಳಮ್ಮ, ಉಂಬಿವಂತೆ. ಇಕ್ಕೆ ಬರ್ತಾರಂತೆ ಅಲ್ಲೇನೆ, ಕುಕ್ಕಳ್ರಿ ಎಲ್ಲಾರು. ನಿಮ್ಮ ಅಪ್ಪಯ್ಯನ ಕುಕ್ಕ, ಮತ್ತೆ ಕುಕ್ಕಳಪ್ಪ ನೀನು. ರಾಜಾ ಬಾರೋ, ನೀನು ಕುಕ್ಕ ಬಾರ, ಎಲ್ಲರೂ ಉಂಬನ. ಯಮ್ಮ ನೀನು ಕುಕ್ಕಳಮ್ಮ, ನೀನು ಕುಕ್ಕ, ಎಲ್ಲರೂ ಒಟ್ಟಿಗೆ ಉಂಬನ. ನೀನ್ ಯಾಕೆ ನಿಂತಿದೀಯ? ನಾನು ಉಣ್ತೀನಿ, ನೀವು ಉಂಡ್ರಮ್ಮ ಹಂಗೆ. ನಂದೇನು ಕೊಳೆ ಹೋಗಿಲ್ಲ, ನನ್ಗೇನು ಹೊಟ್ಟಸ್ತಿಲ್ಲ. ನೀನು ಉಣ್ಣಮ್ಮ ಮೊದ್ಲು, ನಮಗೆ ನೀನು ಉಂಡೆ ನನಗೆ ಸಮಾಧಾನ. ಕುಕ್ಕಣಮ್ಮ ನೀನು, ಏನ್ ಪರವಾಗಿಲ್ಲ. ಅವ್ರಿಬ್ರು ಇದಾರಲ್ಲ, ಮಲ್ಲಿನೂ ಗುಲಾಬಿನೂ ಇಕ್ಕೆ ಬಂದ್ ಕೊಡ್ತಾರೆ. ಕುಕ್ಕ ನೀನು. ನೇತ್ರ ಮಾವ ಊಟ ಮಾಡಿ ನೀವು. ನೇತ್ರಮ್ಮ ಉಣ್ಣಮ್ಮ, ನಿಧಾನಕ್ಕುಣ್ಣು. ಗುಲಾಬಿ ಗುಲಾಬಿ, ನೀರ್ ತಾಂಬಾರೆ, ನೆತ್ತಿಗೆ ಇರ್ತೇನ. ನೀರ್ ತಾಂಬ ಜಲ್ದು. ರೀ, ಕರ್ಮೀನ್ ಸಾರು ಮತ್ತೆ ಬಿಸಿ ಬಿಸಿ ಮುದ್ದೆ ತಗೊಳ್ಳಿ, ಊಟ ಮಾಡಿ. ಪಾಪ ಊಟ ಮಾಡಿದ್ರೋ ಇಲ್ವೋ, ಅಲ್ಲಿ ಏನಾದ್ರೂ ತಿನ್ಬೇಕು ತಾನೇ. ಅಲ್ಲ ಮಲ್ಲಿ, ಇವರಿಬ್ರು ಕರ್ಕೊಂಡು ಮೊದಲು ಮನೆಗೆ ಹೋದ್ರೆ ಸಾಕು ಅನ್ನಂಗಾಗಿತ್ತು ನಮ್ಮೆಲ್ಲರಿಗೂ. ಇನ್ನೇನು ತಿನ್ನಕ್ಕೆ ಹೋಗೋಣ ಹೇಳು? ಏನು ತಿನ್ನಲಿಲ್ಲ, ಸೀದಾ ಮನೆಗೆ ಬಂದಿದ್ದೀವಿ. ಹೆಂಗೋ ಈಗ ನಿಮ್ದೇ ಊಟ ಮಾಡ್ತಾರೆ ಬಿಡು ಎಲ್ಲಾನ. ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಹೆಂಗೋ ಕರ್ಮೀನ್ ಸಾರು ಮುದ್ದೆ ಮಾಡಿದ್ದೀರಾ, ಚೆನ್ನಾಗೈತಿ. ಇಷ್ಟೊತ್ತೆ ನೀರ್ ತರೋದು ಗುಲಾಬಿ, ಕೊಡ್ಬಾ ನೇತ್ರಮ್ಮಗೆ. ಚಿಕ್ಕಮ್ಮರೇ ತಗೊಳ್ಳಿ, ನೀರ್ ಕುಡೀರಿ. ನೀರ್ ಕುಡ್ದು ಸಮಾಧಾನವಾಗಿ ನಿಧಾನವಾಗಿ ಊಟ ಮಾಡಿ. ಏನು ಅರ್ಜೆಂಟ್ ಏನೂ ಇಲ್ಲ, ಎಲ್ಗೂ ಹೋಗಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ, ಏನೂ ಆಗಲ್ಲ. ನೇತ್ರಮ್ಮ ನೀನು ಜೈಲಿಂದ ಬಿಡುಗಡೆ ಆಗಕ್ಕೆ ಈ ಗುಲಾಬಿನ ಒಂಥರ ಕಾರಣನೇ ಕಣಮ್ಮ. ಗುಲಾಬಿನ ಇವಳೇನ್ ಮಾಡಿಳಮ್ಮ ಅಂತದ್ದ? ಏನು ಅಂದ್ರೆ ದೇವ್ರ ಹತ್ರ ಆರ್ಕೆ ಮಾಡ್ಕೊಂಡಿದ್ಲಂತೆ. ನೀನು ಜೈಲಿಂದ ಬಿಡುಗಡೆ ಆಗಿ ಬಂದ್ರೆ ಕೈಯ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ತೀನಿ ಅಂತಾನ. ನೋಡು ನಿನ್ಗೋಸ್ಕರನ ಎಂತ ಆರ್ಕೆ ಮಾಡ್ಕೊಂಡಿದ್ದಾಳೆ ಅವಳು. ಅಯ್ಯೋ, ಈ ಅಮ್ಮವ್ರು ಹಗ್ಲಾಗ್ಲ ಅದೇ ವಿಷಯ ಹೇಳ್ತಾರಲ್ಲಪ್ಪ. ಅಯ್ಯೋ, ನಾನು ಯಾಕಾದ್ರೂ ಸುಳ್ಳು ಹೇಳಿನೋ ಅನ್ಸುತ್ತೆ. ಅಲ್ಲ ಇವಾಗ ಎಲ್ಲ ಮರಿತಾರೆ ಈ ಜಂಜಾಟದಾಗೆ ಅಂತನ ನಾನ್ ತಿಳ್ಕೊಂಡಿದ್ದೆ. ಯಾಕೋ ಮರಿಯಂಗ್ ಕಾಣಿಸ್ತಾನೆ ಇಲ್ಲ. ನನ್ನ ಕೈಗೆ ಏನಾದ್ರೂ ಒಂದು ಗತಿ ಕಾಣಿಸ್ತೇ ಬಿಡಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೇ. ಕಾಳಿ, ಏನು ಹೇಳಕ್ ಹೋಗ್ಬೇಡ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಉಮ್ಲಿ ನೇತ್ರಮ್ಮ, ನೀನು ಉಣ್ಣಮ್ಮ. ನಿಮ್ಮ ಅಮ್ಮನ ಮಾತಿಗೆ ನೀನು ಏನು ತಲೆ ಕೆಡಿಸ್ಕೋಬೇಡ, ಉಣ್ಣು ಸುಮ್ಮನೆ. ಏನು ಮಾತಾಡ್ದಂಗೆ ಉಣ್ರಿ, ಉಂಬದಾಗ ತಕ್ಕನ. ಕಾಳಿ ನೀನು ಉಣ್ಣೆ, ಸುಮ್ಮನೆ ಮಾತಾಡ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.